ಹಾಯ್ ಹಲೋ ಗಾಯ್ಸ್, ಇವತ್ತು ನಾನು ಕರಿ ಎಳ್ಳಿನ ಉಂಡೆಯನ್ನು ಮಾಡ್ತಾ ಇದ್ದೀನಿ. ಇದು ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಅಂತ ಹೇಳ್ಬೋದು. ನೋಡಿ, ಈ ಬಟ್ಟಲಿಂದ 2 ಬಟ್ಟಲು ಎಳ್ಳನ್ನು ತೆಗೆದುಕೊಂಡಿದ್ದೀನಿ. ಈಗ ಇದನ್ನು ಬಾಂಡಲಿಯಲ್ಲಿ ಹಾಕ್ಕೊಂಡು ಹುರಿಯೋಣ. ಸ್ಲೋ ಸ್ಲಿಮ್ಮಲ್ಲಿ ಹುರಿಬೇಕು. ಈಗ ನೋಡಿ, ಈ ಥರ ಬಿಳಿ ಮತ್ತು ಕಪ್ಪು ಹಾಕೋ ರೀತಿ ಹುರಿದಿದ್ದೀನಿ. ಯಾಕಂದರೆ ಇದರಲ್ಲಿ ಬಿಳಿ ಅಂಶ ಬಿಟ್ಕೊಳ್ಳುತ್ತೆ, ಸಿಪ್ಪೆ ಬಿಟ್ಕೊಳ್ಳುತ್ತೆ. ಅದರಿಂದ ಹುರಿತಾ ಸಿಪ್ಪೆಯಲ್ಲಿ ಇರ್ತಕ್ಕಂಥ ಕರಿ ಅಂಶ ಹುರಿ ಬಿಳಿ ಅಂಶ ಬರುತ್ತೆ. ಈ ಥರ ಹುರಿದಿದ್ದೀನಿ. ಇದನ್ನು ಇಳಿಸ್ಕೊತೀನಿ. ಮತ್ತು ಈ ಬಟ್ಟಲಿಂದ 1.5 ಕಪ್ಪಷ್ಟು, ಅಂದರೆ 1 kg 2 kg ಹತ್ತತ್ರ ಮಾಡ್ತಾಯಿದ್ದೀನಿ ನಾನು ಎಳ್ಳುಂಡೆ. ಹಾಗಾಗಿ ನೋಡಿ, ಇದು ಇನ್ನೂ 1.5 ಬಟ್ಲಷ್ಟು ತೆಗೆದುಕೊಂಡಿದ್ದೀನಿ ಎಳ್ಳು. ಈಗ ಇದನ್ನು ಹುರಿತೀನಿ. ಇದು ಸೆಕೆಂಡ್ ರೌಂಡ್. ನೋಡಿ, ಫಸ್ಟ್ ರೌಂಡ್ ಆಗ ಹುರಿದಿಟ್ಕೊಂಡಿದ್ದೀನಿ. ಈಗ ಸೆಕೆಂಡ್ ರೌಂಡು. ಇದು ಸಹ ಸ್ಲಿಮ್ಮಲ್ಲೇ ಹುರಿಬೇಕು. ಇದು 1.5 ಬಟ್ಲಷ್ಟಿದೆ. ಈ ಬಟ್ಲಿಂದ ಹುರಿದಿದ್ದೀನಿ. 2ನೇ ರೌಂಡಿಗೆ ಈ ಥರ ಬಂದಿದೆ. ಈಗ 1 ಬಟ್ಲಷ್ಟು ಎಳ್ಳನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ 3/4 ಭಾಗ ಬೆಲ್ಲ ತಗೋಬೇಕು. 1 ಬಟ್ಲಷ್ಟು ಎಳ್ಳಿಗೆ. ಈಗ ನೋಡಿ, 3/4 ಬಟ್ಲಷ್ಟು ಬೆಲ್ಲವನ್ನು 1 ಕಪ್ ಬಟ್ಲು ಎಳ್ಳಿಗೆ ಹಾಕ್ತಾ ಇದ್ದೀನಿ. ಮಿಕ್ಸರನ್ನು ಮಾಡ್ಕೊಳ್ಳೋಣ. ಮತ್ತು ಬೆಲ್ಲವನ್ನು 1.5 ಬಟ್ಲ ಬೆಲ್ಲನ ಮತ್ತು 2 ಬಟ್ಲ ಎಳ್ಳಿಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ತೀನಿ. ನೋಡಿ, ಈ ಥರ ಉಂಡೆ ಆಗುತ್ತೆ. ಬೇಕಿದ್ದರೆ ನಾವು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ತುಪ್ಪದ ಕೈಯಿಂದ ಈ ಥರ ಕಟ್ಬೋದು. ನೋಡಿ, ಈ ಥರ ಎಷ್ಟು ಬಿಗಿಯಾಗಿ ಕಟ್ಟೋಕ್ಕೆ ಬರುತ್ತೆ ನೋಡಿ. ಇದಕ್ಕೆ ಪಾಕ ಮಾಡಬೇಕನ್ನೋದು ಯಾವುದೇ ಆಪ್ಷನ್ ಏನೂ ಇಲ್ಲ. ನೋಡಿ, ಉಂಡೆಯನ್ನು ಈ ಥರ ಮಾಡಿದ್ದೀನಿ. ಸ್ವಲ್ಪ ತುಪ್ಪದಲ್ಲಿ ಕೈ ಮಾಡ್ಕೊಂಡು ಹಾಕ್ತಿದ್ದೀನಿ. ಇಷ್ಟಾಗಿದೆ. ಕೊನೆಯದಾಗಿ 1.5 kg ಅಷ್ಟು ಎಳ್ಳಿತ್ತು. ಇದರ ಒಂದು ಉಂಡೆಗಳು ಇಷ್ಟಾಗಿದ್ದಾವೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.